Katak, katak. Cut. Hello guys. Assalamualaikum. Namaskara. Welcome back to my another new video. ಇವತ್ತು ನನ್ನ ಮಗಳು ನನಗೆ ಮೇಕಪ್ ಮಾಡ್ತಾ ಇದ್ದಾಳೆ. ತುಂಬಾ ದಿನದಿಂದ ನನಗೆ ಅವಳು ಸತಾಯಿಸ್ತಾ ಇದ್ದಾರೆ, ನಾನು ಮೇಕಪ್ ಮಾಡ್ತೇನೆ ಅಂತ. ನಾನು ಡೈಲಿ ಎಲ್ಲಿಗಾದ್ರೂ ಹೊರಡುವಾಗ ಅವಳು ನೋಡ್ತಾ ಇತ್ತಲ್ವಾ ನಾನು ಮೇಕಪ್ ಮಾಡೋದೆಲ್ಲ, ಅದನ್ನ ನೋಡಿ ನಾನು ಕೂಡ ನಿನಗೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಸೊ ಓಕೆ, ಇವತ್ತೊಂದು ಕಂಟೆಂಟ್ ಆಗಿ ನನಗೆ ಮೇಕಪ್ ಮಾಡು, ಯಾವ ತರ ಮಾಡ್ತೀಯ ಅಂತ ನೋಡು. ಇದುವರೆಗೂ ನನಗೆ ಅವಳು ಮೇಕಪ್ ಮಾಡಲೇ ಇಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದಾಳೆ. ಸೊ ಯಾವ ತರ ಮಾಡ್ತಾಳೆ ಅಂತ ನೋಡುವ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ರೆ ಡೂ ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್. ಈಗ ನಾವು ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟಿಗೆ ಅಂದ್ರೆ ಲಿಪ್ ಬಾಮ್. ಟಾಪ್ ಇಡು. ನಾವ್ ಯಾವಾಗ್ಲೂ ಲಿಪ್ಸ್ಗೆ ಲಿಪ್ಸ್ಟಿಕ್ ಏನಾದ್ರು ಹಾಕೋದಕ್ಕಿಂತ ಮುಂಚೆ ಒಂದು ಲಿಪ್ ಬಾಮ್ ಹಾಕೋದು ಒಳ್ಳೇದು. ಯಾಕಂದ್ರೆ ಅದು ಏನಾದ್ರೂ ಎಷ್ಟೇ ಒಳ್ಳೆ ಬ್ರ್ಯಾಂಡ್ ಆದ್ರೂ ಸಹ ಸ್ವಲ್ಪ ಆದ್ರೂ ಕೆಮಿಕಲ್ ಇಲ್ಲದೆ ಇರುವುದಿಲ್ಲ, ಕೆಮಿಕಲ್ ಇರ್ತದೆ. ಸೊ ಅದಕ್ಕೋಸ್ಕರ ಫಸ್ಟಿಗೆ ನಾವು ಲಿಪ್ ಬಾಮ್ ಹಾಕಿದ್ರೆ ಮಾಯಿಶ್ಚರ್ ಕೂಡ ಆಗುತ್ತದೆ, ಡೈರೆಕ್ಟ್ ನಮ್ದು ಸ್ಕಿನ್ಗೆ ಅಪ್ಲೈ ಆಗದೆ, ಅದರ ಮೇಲೆ ಒಂದು ಲೇಯರ್ ತರ ಇರ್ತದೆ. ಸೊ ಫಸ್ಟಿಗೆ ಲಿಪ್ ಬಾಮ್ ಹಾಕುವ. ಇನ್ನೊಂದು ವಿಷಯ, ಲಿಪ್ ಬಾಮ್ ಯಾವಾಗ್ಲೂ ನೀವು ಯೂಸ್ ಮಾಡುವಾಗ ಅದರದ್ದು ಕಲರ್ ಕೂಡ ಇರಬಾರ್ದು, ಸ್ಮೆಲ್ ಕೂಡ ಇರಬಾರ್ದು. ಅದು ಒಳ್ಳೆ ಒಂದು ಲಿಪ್ ಬಾಮ್ ಅಂತ ನಾನು ಹೇಳ್ತೇನೆ. ಸೊ ಇದರದ್ದು ನಿಮ್ಗೆ ಡೀಟೇಲ್ಸ್ ಎಲ್ಲ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಕಂಡಾಕಿರಲ್ಲ ಬನ್ನಿ. ಮತ್ತೆ ನಾನು ಫಂಕ್ಷನ್ಗೆಲ್ಲ ಹೋಗುವಾಗ ಮಾತ್ರ ಫೌಂಡೇಶನ್ ಕನ್ಸೀಲರ್ ಎಲ್ಲ ಯೂಸ್ ಮಾಡೋದು. ಡೈಲಿಗೆ ಹೊರಗೆಲ್ಲ ಹೋಗುವಾಗ ನಾನು ಫೌಂಡೇಶನ್ ಎಲ್ಲ ಯೂಸ್ ಮಾಡಲ್ಲ. ಬಿಕಾಸ್ ಈಗಿದ್ದು ವೆದರ್ ಆಗಿ ಉಂಟು, ಓವರ್ ಸ್ವೆಟ್ಟಿಂಗ್ ಆದ ಕಾರಣ ಎಷ್ಟೋ ಮೇಕಪ್ ಆಗಿದ್ರು ಹೇಳೋದಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟಿಗೆ ನಾನು BB ಕ್ರೀಮ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ. BB ಕ್ರೀಮ್ ಅನ್ನು ಯೂಸ್ ಮಾಡಿದ್ರೆ ನನಗೆ ಅಷ್ಟೇನು ಇದಾಗಲ್ಲ. powder ಆಟ್ ಸಾಮಾನ್ಕ ಅದರ ಫಸ್ಟ್ ಇದರ ಕೊಡ. ನೆಕ್ಸ್ಟ್ powder 250 ಅಲ್ಲ 310 ನೋಡಿ. ಇವಾಗ ನಾನು ಮೇಕಪ್ ಮಾಡಿದ್ದು ಅಮ್ಮಕ್ಕೂ, ಈಗ ನೋಡಿ ಇವಾಗ ಮೇಕಪ್ ಮಾಡಿರೋದು. ಬೇಡೋರ್ ಕತ್ರ ನೇರಾಕ್ರಿ. next eyeshadow and this eyebrow look after this like covering. first ಎಂತದ ಐಬ್ರೋ ಇಡು. ಫಸ್ಟ್ ಐಬ್ರೋ ನೀಟ್ರಿ ಇದೆಂದು ಕೈ ಕಪ್ಪು ಪೋರು ಅಮ್ಮ. You are doing over ಆಯ್ತಾ? next eyeshadow ಅಲ್ಲ ಐಬ್ರೋ ಆಯ್ತಾ? next eyeshadow you are doing English barka bariyawa. What doing ಅಲ್ಲ, what are you doing? What are you doing? Next.
ನೆಕ್ಸ್ಟ್ ಕಾಜಲ್. ನೋ ಹಿಡಿಯುತ್ತಿಲ್ಲ. ಲಿಪ್ ಲೈನರ್. ಫಸ್ಟ್ ಲಿಪ್ಸ್ಟಿಕ್ ಡಬ್ಬಲ್ ಆಮೇಲೆ ಒಂದು ಹಾಕು ನೀನು. ಮುಸುದ ಅಂಡ್ ಮಾತಾಡ ಮಾತ್ರ. You are doing there, Govan? Excuse me? Yes. You are doing there. Lipstick, where you? പിന്നെ Lipstick. മെയിൻ Ene. പിന്നെ Hajj. അത്ര വേണ്ട. Naughty. Naughty. अरे बाप रे, तू क्या कर रहे हो? ജയാൻ പോയിരാ പുറത്ത്. നിന്റെ കാണില്ല ജോയ, നീ നിന്നില്ല, ഇങ്ങനെ നിക്കണം. പിന്നെ ദീണാക്ക്. ನಾನು ಅದೇ ಬಲ ಹಾಕ್ರ ನಾನು ಗೊತ್ತಿಲ್ಲ ಎಂದಕ್ಕೆ ಬೇರೆ ಬೇರೆ ಹಾಕ್ರಿ ಗೂರ ಹಾಕ್ರಿ ಹಾಕ್ರಿ. ನಾ ಇದು ಫ್ಲೆಕ್ಸ್ ಹಾಕ್ರಿ. ಈ ಮುಡಿದು ಮಾರ ಹಿಂಗ ಹಾಕಾಗ್ತಾ ಉಂಟು. ನಾವು ಇನ್ನೊಂದು ಬೂತ್ ಕಂಡು ಬಿಡಿ ಹಾಕಿದೆ ಆಯ್ತಾ. ನಂಗೆ ಆಯ್ತು. ನಮ್ಮ ಅಮ್ಮಕ್ಕೂ ನೋಡಿ ಎಂತ ಆಯ್ತುಂಟು. ಅಲ್ಲುಂಟು ನನ್ನ ಬೇಬಿಗೂ ನೋಡಿ, ನನ್ನ ಬೇಬಿ ನೋಡಿ ಎಷ್ಟು ಚಂದ ಬೇಬಿ ನೋಡಿ. ಅಮ್ಮಕ್ಕೂ ನಮ್ಮಮ್ಮ ಎಕ್ ಮಾಡಿ ಫ್ರೈ ಮಾಡಿ ಅಕ್ಕಿ ಬಟನ್ ಅದು ಒತ್ತಿ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ಲರೂ ನೋಡಿದ್ರಲ್ವಾ ನನ್ನ ಮಗಳು ನನಗೆ ಯಾವ ತರ ಮೇಕಪ್ ಮಾಡಿದ್ಲ ಅಂತ. ಸೊ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಗೆ ಏನಾದ್ರು ಅನಿಸಿಕೆ ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟಿಲ್ ದೆನ್ ಬಾಯ್, ಅಸ್ಸಲಾಮು ಅಲೈಕುಂ. ಬಾಯ್. ಇದು ನೋಡಿ, ನಾನು ಡೈಲಿ ಎಲ್ಲಿಗಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ನಂದು ಡೈಲಿ ಮೇಕಪ್ ಅಂದ್ರೆ ಜಾಸ್ತಿ ಏನಿಲ್ಲ, ಜಸ್ಟ್ ಒಂದು BB ಕ್ರೀಮ್, ಕಾಂಪ್ಯಾಕ್ಟ್, ಕಾಜಲ್, ಲಿಪ್ಸ್ಟಿಕ್ ಅಷ್ಟು ಮಾತ್ರ. ನಾನು ಫಂಕ್ಷನ್ಗೆ ಹೋಗುದಾದ್ರೆ ನಂದು ಪೌಂಚ್ ಬೇರೆನೆ ಉಂಟು. ಇದು ಡೈಲಿಗೆ ಸ್ವಲ್ಪ ಒಂಚೂರು ಇದೆ, ಇಷ್ಟು ದೊಡ್ಡ ಪೌಂಚ್ ಎಲ್ಲ ಹಾಕಿಟ್ಟಿದ್ದೇನೆ. ಎಲ್ಲಿಗಾದ್ರೂ ಫಂಕ್ಷನ್ ಹೋಗ್ಬೇಕಾದ್ರೆ ನಾನು ಫೌಂಡೇಶನ್ ಮತ್ತೆ ಎಕ್ಸ್ಟ್ರಾ ಲಿಪ್ಸ್ಟಿಕ್ ಎಲ್ಲ ಬೇರೆ ಉಂಟು. ಇದು ಸ್ವಲ್ಪ ಜಸ್ಟ್ ನ್ಯೂಡ್ ಲಿಪ್ಸ್ಟಿಕ್. ಇವತ್ತಿದ್ದು ಮೇಕಪ್ ಹೇಗಿದೆ ಅಂತ ಹೇಳಿ, ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಅದನ್ನು ಕೂಡ ಕಮೆಂಟ್ಸ್ ಅಲ್ಲಿ ಇಷ್ಟ ಆಗಿದಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.